ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ವೇಸ್ಟ್ ಬಾಟಲ್ಸು ಮತ್ತು ಆಯಿಲ್ ವೇಸ್ಟ್ ಕ್ಯಾನ್ಸು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ತೋರಿಸ್ತಿದ್ದೀನಿ. ನಾನು ಫಸ್ಟು 2 ಬಾಟಲ್ಸನ್ನು ತಗೊಂಡಿದ್ದೀನಿ. ಇದಕ್ಕೆ ಇಲ್ಲಿ ಆಫ್ ಕಟ್ ಮಾಡ್ಕೊತಿದ್ದೀನಿ. ಈ ಥರ ಕ್ಲೀನಾಗಿ ಅರ್ಧಕ್ಕೆ ಕಟ್ ಮಾಡ್ಕೊಳ್ಳಿ. ಇದನ್ನು ನೀವು ಆಯಿಲ್ ಹಾಕ್ಕೊಳ್ಳೋಕ್ಕದು ಯೂಸ್ ಮಾಡ್ಕೋಬೋದು, ಇಲ್ಲ ಅಕ್ಕಿ ಹಾಕ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು. ಯಾವುದೇ ಥರದ ಸಾಮಾನು ಹಾಕ್ಕೊಳ್ಳೋಕ್ಕೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಈ ಥರ ಒಂದು ಕ್ಯಾಪ್ಗೆ ತೂಟೆಯನ್ನು ಈ ಥರ ಹೋಲ್ಸನ್ನು ಇಟ್ಕೊತಿದ್ದೀನಿ ನೋಡಿ. ಈ ಥರ ನಾನು ಈ ಕ್ಯಾನ್ಗೆ ಈ ಥರ ಅರ್ಧ ಕಟ್ ಮಾಡ್ಕೊಂಡಿದ್ದಲ್ಲ, ಆ ಕ್ಯಾನನ್ನು ಇಟ್ಕೊಂಡು ಆಯಿಲನ್ನು ಹಾಕ್ಕೊತಿದ್ದೀನಿ ನೋಡಿ. ಈ ಥರ ಈಸಿಯಾಗಿ ಆಯಿಲ್ ಅನ್ನೋದು ಬಾಟಲ್ಗೆ ಹೋಗುತ್ತೆ. ನೀವು ಏನೂ ಕಷ್ಟಪಟ್ಟು ಹಾಕ್ಕೊಳ್ಳೋಷ್ಟು ಅವಶ್ಯಕತೆ ಇರೋದಿಲ್ಲ. ಈ ಥರ ವೇಸ್ಟ್ ಬಾಟಲ್ ಇದ್ದರೆ ಈ ಥರ ಕಟ್ ಮಾಡಿಕೊಂಡು ನೀವು ಕೂಡ ಆಯಿಲನ್ನು ಹಾಕ್ಕೋಬೋದು ನೋಡಿ. ನಾನು ಆವಾಗಲೇ ಹೋಲನ್ನು ಇಕ್ಕಿದ್ದ ಆ ಕ್ಯಾಪನ್ನು ಇದಕ್ಕೆ ಹಾಕ್ಕೊತಿದ್ದೀನಿ ನೋಡಿ. ನಾವು ಯಾವುದಾದ್ರೂ ಸಾಂಬಾರು ಇಲ್ಲ ಒಗ್ಗರಣೆ ಹಾಕೋಬೇಕಾದ್ರೆ ಆ ಥರ ಬಾಟಲ್ಸನ್ನು ಯೂಸ್ ಮಾಡ್ಕೋಬೋದು. ಈಗ ನಾನು ಆಯಿಲ್ ಕ್ಯಾನ್ಸ್ಗೆ ಈ ಥರ ಪೆನ್ನಲ್ಲಿ ಮಾರ್ಕನ್ನು ಹಾಕ್ಕೊತಿದ್ದೀನಿ. ಈ ಥರ ಮಾರ್ಕ್ ಹಾಕ್ಕೊಂಡ ಜಾಗವರೆಗೂ ನಾನು ಕಟ್ ಮಾಡ್ಕೊತಿದ್ದೀನಿ. ನಾನು ನೈಫನ್ನು ಬಿಸಿ ಮಾಡಿಕೊಂಡು ಕ್ಯಾನನ್ನು ಕಟ್ ಮಾಡ್ಕೊತಿದ್ದೀನಿ. ನೀವು ಈ ಥರ ಕ್ಯಾನ್ಸನ್ನು ಇದ್ದರೆ ವೇಸ್ಟ್ ಕ್ಯಾನ್ಸ್ ಇದ್ದರೆ ಬಿಸಾಕ್ದಿರ ಈ ಥರ ನೀವು ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ಹೇಳಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಳೋದನ್ನು ಮರಿಬೇಡಿ. ನಾನು ಮತ್ತೊಂದು ಕ್ಯಾನು ಕೂಡ ಈ ಥರನೇ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊತಿದ್ದೀನಿ. ನೋಡಿ, ನಾನು 2 ಕ್ಯಾನ್ ಕೂಡ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಪ್ಲಾಸ್ಟರನ್ನು ಹಾಕಿ ಡಿಸೈನ್ ಮಾಡ್ಕೊತಿದ್ದೀನಿ. ಈ ಪ್ಲಾಸ್ಟರ್ ಹಾಕೋದ್ರಿಂದ ನಮ್ಗೆ ಆ ಕ್ಯಾನ್ ಅನ್ನೋದು ಕೊಯ್ದುಕೊಳ್ಳಲ್ಲ, ಹಾಗೂ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ಒಂದು ಬಾಕ್ಸ್ಗೆ ಈ ಥರ ಕ್ಲಾತನ್ನು ಹಾಕ್ಕೊಂಡು ನಾನು ಆಯಿಲ್ ಕ್ಯಾನ್ಸನ್ನು ಇದರಲ್ಲೇ ಇಟ್ಕೊತಿದ್ದೀನಿ. ನಾವು ಆಯಿಲ್ ಹಾಕ್ಕೊಳ್ಳೋವಾಗ ಎಲ್ಲ ಸೋರಿ ಇದ್ರಿಗೆಲ್ಲ ಬಂಡೆ ಎಲ್ಲ ಆಗ್ತಾ ಇರುತ್ತೆ. ಅದ್ರ ಜಿಡ್ಡು ಅನ್ನೋದು ಬೇಗ ಹೋಗೋದಿಲ್ಲ. ಅಂಥ ಟೈಮಲ್ಲಿ ಒಂದು ಕ್ಲಾತ್ ತಗೊಂಡು ಈ ಥರ ಇಟ್ಕೊಂಡ್ರೆ ಕ್ಲೀನಾಗಿ ಬಟ್ಟೆಯನ್ನು ತೆಗೆದ್ಬಿಟ್ಟು ಮತ್ತು ಟಿಶ್ಯೂ ಪೇಪರ್ ಯಾವುದಾದ್ರೂ ಹಾಕ್ಕೋಬೋದು. ನಾನು ಇನ್ನೊಂದು ಬಾಕ್ಸ್ಗೆ ಈ ಥರ ಪ್ಲೇಟ್ಸನ್ನು ಹಾಕ್ಕೊತಿದ್ದೀನಿ.
ನಾನು ಒಂದು ಬಾಕ್ಸ್ಗೆ ಆಯಿಲ್ ಕ್ಯಾನ್ಸು, ಇನ್ನೊಂದು ಬಾಕ್ಸ್ಗೆ ಈ ಥರ ಪ್ಲೇಟ್ಗಳನ್ನು ಹಾಕ್ಕೊತಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆಯೋ ನನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಳ್ಳಿ. ಮತ್ತಷ್ಟು ವೀಡಿಯೋ ನೋಡೋದಕ್ಕಾಗಿ ಸ್ವಾತಿ ಬಾಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.